ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಮಾವ, ಜೀವನ ಎಷ್ಟು ಕ್ಷಣಿಕ ಅಲ್ವಾ? ಆದರೆ ನಾವು ಅದರಲ್ಲಿರೋ ಸನ್ನಿವೇಶಗಳಿಗೆ ಅಬ್ಬರದಿಂದ ಹೋರಾಡ್ತಾ ಇರ್ತೀವಿ. ಯಾವುದೋ ಕ್ಷಣಕ್ಕೆ ಪಡ್ಕೋತೀವಿ, ಇನ್ನೊಂದು ಕ್ಷಣಕ್ಕೆ ಎಲ್ಲ ಸೋತ್ಬಿಡ್ತೀವಲ್ಲ ಮಾವ. ಎಷ್ಟು ವಿಚಿತ್ರ ಅಲ್ವಾ? ನಿಜಾಳಿ ಅಂದರೆ ಇಷ್ಟೇ ಜೀವನ. ಕಾಲಾಯ ತಸ್ಮೈ ನಮಃ ಅಂದ್ಕೊಂಡು ನಾವು ಮುಂದಕ್ಕೆ ಹೋಗ್ತಾ ಇರಬೇಕು. ಅಳಿಯಂದ್ರೆ ಯಾಕೋ ನಿಮ್ಮ ಮುಖದಲ್ಲಿ ಮೊದಲಿದ್ದಷ್ಟು ಗೆಲುವಿಲ್ಲ. ತುಂಬ ಯೋಚನೆ ಮಾಡ್ತಿದ್ದೀರಾ ಅಂತ ಅನ್ಸುತ್ತೆ. ಜಾನ್ವಿಯವ್ರು ಹೋದ್ಮೇಲೆ ನನ್ನ ಜೀವನದಲ್ಲಿ ಸೋತಾಗಿದೆ ಅಂತೆ. ಇನ್ನು ಗೆಲುವು ಎಲ್ಲಿದೆ ಹೇಳಿ? ಜಾನ್ವಿಯವ್ರ ನೆನಪು ತುಂಬ ಕಾಡಕ್ಕೆ ಶುರುವಾಗಿದೆ ಅಂತೆ. ಅಳಿ ಅಂದರೆ ನೀವೇ ಹೀಗೆ ದುಃಖ ಪಟ್ಟರೆ ನಮಗೇನು ಅನ್ಸುತ್ತೆ ಹೇಳಿ? ಸಮಾಧಾನ ಮಾಡ್ಕೊಳ್ಳಿ. ಇಲ್ಲ ಮಾವ, ಜಾನ್ವಿಯವರು ಕನಸಿನಲ್ಲಿ ಬರೋಕ್ಕೆ ಶುರುವಾಗಿದ್ದಾರೆ. ಕಣ್ರೆಪ್ಪೆ ಬಿಟ್ಟರು ಮುಚ್ಚಿದ್ರು ಬರೀ ಅವ್ರದ್ದೇ ಯೋಚನೆ ನೆನಪಾಗ್ತಿದೆ. ಅದಕ್ಕೆ ನಿಮ್ಮನ್ನೆಲ್ಲ ನೋಡಿದ್ರೆ ಮನಸ್ಸಿಗೆ ಸ್ವಲ್ಪ ಸಾಂತ್ವನ ಸಿಗ್ಬೋದೇನೋ ಅಂತ ಓಡೋಡಿ ಬಂದೆ. ಜಾನ್ವಿಯವರು ಕನಸಿನಲ್ಲಿ ಬಂದು ನನ್ನ ಜೊತೆ ಮಾತಾಡ್ತಿದ್ದಾರೆ ಅಂತ ಅನ್ಸುತ್ತೆ. ಇಲ್ಲ ನನ್ನ ಪಕ್ಕದಲ್ಲಿ ಕೂತಿದ್ದಾರೇನೋ ಅಂತ ಅನ್ಸುತ್ತೆ ಮಾವ. ಅವಳು ನಿಮ್ಮ ಜೀವನದ ಜೊತೆ ಬೆರೆತು ಹೋಗಿದ್ಲು. ಹಾಗಾಗಿ ಅವಳು ಇಲ್ಲ ಅನ್ನೋದನ್ನ ನಿಮ್ಮ ಮನಸ್ಸು ಒಪ್ಕೊಳ್ಳೋಕೆ ತಯಾರಿಲ್ಲ. ಹೋದವಳು ಮತ್ತು ಬರಲ್ಲ, ಇದು ವಾಸ್ತವ. ಎಷ್ಟೇ ಕಷ್ಟ ಆದರೂ ನಾವೆಲ್ಲರೂ ಈ ವಾಸ್ತವವನ್ನು ಅರಗಿಸ್ಕೋಬೇಕು. ಮಾವ, ನನ್ನ ಕನಸಲ್ಲಿ ಜಾನ್ವೀರ್ ಬಂದು ಮಾತಾಡ್ದ ಹಾಗೆ ನಿಮ್ಮ ಯಾರ ಕನಸಿನಲ್ಲೂ ಬಂದಿಲ್ವಾ? ಅಳಿಯಂದ್ರೆ ನನ್ನ ಕನಸಲ್ಲಿ ಒಂದ್ಸಲ ಬಂದಿದ್ಲು. ಆದರೆ ಅದು ಕನಸಲ್ವೇನೋ ನಿಜವಾಗ್ಲೂ ಬಂದಿದ್ದಾಳೇನೋ ಅಂತ ಅನಿಸ್ಬಿಟ್ಟಿತ್ತು. ಹೌದು ಅತ್ತೆ, ನನಗೂ ಹಾಗೆ ಅನ್ಸುತ್ತೆ. ಅದಕ್ಕೆ ನೋಡಿ, ಜಾನ್ವಿಯವ್ರು ಇಲ್ಲ ಅಂತ ನಂಗೆ ನಂಬಕ್ಕೆ ಆಗ್ತಾ ಇಲ್ಲ ಅತ್ತೆ. ನೀವು ಹೇಳೋದು ನನಗೆ ಅರ್ಥ ಆಗುತ್ತೆ ಅಳಿಯಂದ್ರೆ. ಎಷ್ಟು ಮುದ್ದಾಗಿ ಓಡಾಡ್ಕೊಂಡಿದ್ದಿದ್ದು ಹುಡುಗಿ ಇವತ್ತಿಲ್ಲ ಅಂದರೆ ಹೇಗೆ ನಂಬೋದಕ್ಕೆ ಸಾಧ್ಯ? ಅವಳು ಕಾರ್ಯ ಮಾಡಿದ ರಾತ್ರಿ ನನ್ನ ಕನಸಲ್ಲಿ ಬಂತಿದ್ಲು, ನನ್ನ ಜೊತೆಗೆ ಮಾತಾಡಿದ್ಲು. ಅವಳಿಗೆ ಅಂತ ಇಟ್ಟಿದ್ದ ಎಡೆನ ತಿನ್ಕೊಂಡು ಹೋದ್ಲು ಅಂತ ಅನಿಸ್ತು. ಬೆಳಿಗ್ಗೆ ಎದ್ದಾಗಲೂ ಅವಳು ನಮ್ಮ ಜೊತೆಗೆ ಇದ್ದಾಳೆ ಅಂತ ಅನಿಸ್ತಿತ್ತು. ಅತ್ತೆ, ಅದೊಂದೇ ಸರ್ತಿನ ಹೀಗಾಗಿದ್ದು, ಮತ್ತೆ ಯಾವತ್ತೂ ಆಗಲಿಲ್ವಾ? ಇಲ್ಲಪ್ಪ, ಅದಾದ್ಮೇಲೆ ಯಾವತ್ತೂ ನನಗಳು ನನ್ನ ಕನಸಲ್ಲಿ ಕಾಣಿಸ್ಕೊಳ್ಳಿಲ್ಲ. ಕಾಣಿಸ್ಕೊಳ್ಳೋಕೆ ಹೇಗೆ ಸಾಧ್ಯ ಹೇಳಿ? ನಮ್ಮ ಜಾನು ನಮ್ಮನ್ನೆಲ್ಲ ಬಿಟ್ಟು ಹೊರಟೋಗಿದ್ದಾಳೆ. ಅಂದರೆ ನನ್ನ ಚಿನ್ನು ಮರಿ ಇಲ್ಲಿಗೂ ಬಂದು ಹೋಗಿದ್ದಾರೆ. ಆದರೆ ಇವರಿಗೆ ನಿಜವಾಗ್ಲೂ ಬಂದಿರೋದು ಗೊತ್ತಾಗಿಲ್ಲ, ಕನಸು ಅಂತ ಅಂದ್ಕೊಂಡಿದ್ದಾರೆ. ಅತ್ತೆ, ನಿಮಗೆ ಮತ್ತೆ ಇದೇ ಥರ ಯಾವತ್ತಾರು ಕನಸು ಬಿದ್ದರೆ ದಯವಿಟ್ಟು ನನಗೊಂದು ಮಾತು ತಿಳಿಸಿ. ಸರಿ ಅಳಿಯಂದ್ರೆ, ಆದರೆ ಯಾಕೆ ಹೀಗಾಗ್ತಿದೆ ಅಂತ ಏನೋ ಗೊತ್ತಿಲ್ಲ ಅತ್ತೆ. ಆಸೆಗಳು ನೆರವೇರದೆ ಹೋದರೆ ಹೀಗಾಗುತ್ತೆ ಅಂತ ಹೇಳ್ತಾರೆ. ಅದಕ್ಕೆ ಆ ಆಸೆಗಳು ಏನು ಅಂತ ತಿಳ್ಕೊಂಡು ಅದನ್ನು ಪೂರೈಸಿದ್ರೆ ಆಗೇನಾದರೂ ಬದಲಾವಣೆ ಆಗಬಹುದು ಏನೋ. ಕೆಲವು ಸಲ ಏನಾದರೂ ಹರಕೆನ ತೀರಿಸದೇ ಇದ್ರೂ ಹೀಗಾಗತ್ತೆ ಅಂತ ಹೇಳ್ತಾರೆ. ಹಾಗಾದರೆ ನೀವು ಯಾವ್ದಾದ್ರು ಹರಕೆ ಹೊತ್ಕೊಂಡಿದ್ರಾ? ಮರೆತು ಬಿಟ್ಟಿದ್ದೀರಾ? ನೆನಪಿಸ್ಕೊಳ್ಳಿ. ಲಕ್ಷ್ಮಿ, ನೀನೇನಾದರೂ ಹರಕೆ ಏನಾದರೂ ಹೊತ್ಕೊಂಡಿದ್ದ? ಹಾಗೇನಾದರೂ ಇದ್ರೆ ಹೇಳು, ತೀರಿಸ್ಬೋಣ. ರೀ, ಜಾನು ಮದುವೆ ಆದಮೇಲೆ ಅಭಿಷೇಕ ಕೊಟ್ಟು ಪೂಜೆ ಮಾಡಿಸ್ತೀನಿ ಅಂತ ಹರಕೆ ಹೊತ್ಕೊಂಡಿದ್ದೆ. ಅದೊಂದು ಮರೆತು ಬಿಟ್ಟಿದ್ದೀವಿ. ಸರಿ ಅತ್ತೆ, ಹಾಗಾದರೆ ನಮ್ಮ ಕಡೆಯಿಂದ ಯಾವ್ಯಾವ ಪೂಜೆಗಳನ್ನು ಮಾಡಿಸ್ಬೇಕು ಅದನ್ನು ಮಾಡಿಸೋಣ. ಮತ್ತೇನಾದರೂ ನಿಮಗೆ ಹೀಗೆ ಕನಸು ಬಿದ್ದುದಾದರೆ ನನಗೆ ಒಂದು ಮಾತು ಹೇಳೋದು ಮರಿಬೇಡಿ. ಸರಿ ಅಳಿಯಂದ್ರೆ, ಹಾಗೆ ಮಾಡೋಣ. ಚಿನ್ನು ಮರಿ, ಕನಸು ಅಂತ ಅಂದ್ಕೊಂಡಿರೋದನ್ನ ನನಸು ಅಂತ ತೋರಿಸೋದಕ್ಕೆ ಜಾಸ್ತಿ ಟೈಮ್ ಏನೂ ಬೇಡ. ಜಸ್ಟ್ ವೇಟ್ ಆ್ಯಂಡ್ ವಾಚ್. ಚಂದನ ಅವರು ಒಳಗಡೆ ಕೆಲಸ ಮಾಡ್ತಿರ್ತಾರೆ, ನೀವು ಹೋಗಿ ಮಾತಾಡಿ. ಸ್ವಲ್ಪ ಇರುತ್ತನೋ, ಇಂಥ ವಿಷಯದಲ್ಲಿ ಆತರ ಪಡಬಾರ್ದು. ಸಮಯ ನೋಡ್ಕೊಂಡು ಮಾತಾಡೋಣ. ಇನ್ನು ಏನು ಸಮಯ ನೋಡ್ತೀರಾ ಅತ್ತೆ? ನಾನು ಇಷ್ಟೆಲ್ಲ ಹೇಳಿದ್ಮೇಲೂ ನೀವು ಮಾತಾಡಲಿಲ್ಲ ಅಂದರೆ ಇವಾಗ ನೀವು ಹೋಗಿ ಮಾತಾಡ್ತಿರೋ ಇಲ್ಲ ನಾನೇ ಹೋಗ್ಲೋ? ಇರು, ಅಲ್ಲಿ ನೋಡು, ನಿಮ್ಮ ಮಾವ ಕೂತ್ಕೊಂಡಿದ್ದಾರೆ. ಅವ್ರ ಮುಂದೆ ಹೋಗೋವಳ ಕೇಳಿದ್ರೆ ಅದು ಸರಿ ಹೋಗಲ್ಲ.
ಅವ್ರು ಹೋಗಲಿ, ಆಮೇಲೆ ಮಾತಾಡೋಣ. ಬಾ. ಏನ್ರಿ ನ್ಯೂಸ್ ನೋಡ್ತಾ ಇದ್ದೀರಾ? ಯಾವುದಾದ್ರೂ ಸಿನಿಮಾನೋ ಸೀರಿಯಲೋ ಹಾಕಿ ನೋಡೋಣ. ನೋಡಲ್ತಾ, ಇದರಲ್ಲಿ ಬರೋ ಕಥೆಗಳನ್ನೇ ಸಿನಿಮಾದವರು ಸೀರಿಯಲ್ನವರು ದೊಡ್ಡದಾಗಿ ತೋರಿಸ್ತಾರೆ. ಅದನ್ನು ಅಲ್ಲಿ ನೋಡೋ ಬದಲು ಇಲ್ಲೇ ನೋಡಿದ್ರಾಯ್ತು ಅಲ್ವಾ? ಮಾವ, ಜಾಸ್ತಿ ನ್ಯೂಸ್ ನೋಡಿದ್ರೆ ಬ್ರೈನ್ ಡ್ಯಾಮೇಜ್ ಆಗುತ್ತಂತೆ, ಗೊತ್ತಾ ನಿಮಗೆ? ಏನಮ್ಮ ದೊಡ್ಡ ದೊಡ್ಡ ತತ್ವ ಸಿದ್ಧಾಂತ ಹೇಳ್ತಾ ಇದೆಯಾ? ನ್ಯೂಸ್ ನೋಡೋದ್ರಿಂದ ಮೆದುಳು ಹಾಳಾಗಲ್ಲಮ್ಮ. ನಮ್ಮ ಸುತ್ತಮುತ್ತ ಏನು ನಡೀತಿದೆಯೋ ಅದು ಗೊತ್ತಾಗುತ್ತೆ. ಅದರಿಂದ ನಾವು ಹೇಗಿರಬೇಕು ಅನ್ನೋದು ನಮಗೆ ಮನವರಿಕೆ ಆಗುತ್ತೆ. ನಿಮ್ಮ ಮಾವನಿಗೆ ಉತ್ತರ ಕೊಡೋಕ್ಕಾಗಲ್ಲ. ಇದೀಗ ಬಂದ ಸುದ್ದಿ. 16 ವರ್ಷದಿಂದ ಒಂದೇ ಮನೆಯಲ್ಲಿ ಕೆಲಸ ಮಾಡುತ್ತಿದ್ದ ಮಹಿಳೆಯೊಬ್ಬಳು ಆ ಮನೆಯಲ್ಲಿರುವ ಒಡವೆ ದುಡ್ಡನ್ನು ದೋಚಿಕೊಂಡು ಪರಾರಿಯಾಗಿದ್ದಾಳೆ. ಆ ಮನೆಯವರ ಹತ್ರ ಪ್ರೀತಿ ವಿಶ್ವಾಸದಿಂದ ಇದ್ದ ಇವಳನ್ನ ಅವರು ಕೂಡ ತುಂಬಾನೇ ನಂಬಿದ್ರು. ಇವರು ಎಲ್ಲಾದ್ರೂ ಹೋಗ್ಬೇಕಾದ್ರೆ ಇವಳ ಕೈಗೆ ಮನೆ ಜವಾಬ್ದಾರಿಯನ್ನ ಕೊಟ್ಟು ಹೋಗ್ತಿದ್ರು. ಆದ್ರೆ ಇವಳು ಎಲ್ಲಿಂದ ಬಂದ್ಲು, ಯಾರಿಗೆ ಸಂಬಂಧಪಟ್ಟೋಳು ಅನ್ನೋ ಸಣ್ಣ ಮಾಹಿತಿನೂ ಇವರಿಗೆ ಗೊತ್ತಿರಲಿಲ್ಲ. ಈಗ ಅವರಿಲ್ಲದೆ ಇರೋ ಸಮಯ ನೋಡಿ ಎಲ್ಲವನ್ನು ದೋಚಿಕೊಂಡು ಹೋಗಿದ್ದಾಳೆ. ಅದಕ್ಕೆ ಮನೆಗೆ ಕೆಲಸಕ್ಕೆ ಸೇರಿಸ್ಕೊಳ್ಳೋದಕ್ಕೆ ಮುಂಚೆ ಅವರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನ ತಗೊಳ್ಳಿ. ಇಲ್ಲದೆ ಹೋದ್ರೆ ಈ ಮನೆಯವರ ತರ ಪರದಾಡ್ಬೇಕಾಗತ್ತೆ. ನೋಡಿದ್ರ ಅತ್ತೆ ಹೇಗೆ ಮೋಸ ಮಾಡ್ತಾರೆ ಅಂತ? ನಮ್ದವ್ರಿಗೆ ಹೀಗೆ ಮೋಸ ಮಾಡಿದ್ರೆ ಏನು ಮಾಡೋಕ್ಕಾಗುತ್ತೆ ಹೇಳಿ? ಎಲ್ಲರೂ ಹಾಗೆ ಇರ್ತಾರೆ ಅಂತ ಹೇಳೋಕ್ಕಾಗಲ್ಲಮ್ಮ. ಈಗ ನಮ್ಮ ಚಂದನ ಇಲ್ವಾ, ಅವಳೇ ನೋಡು. ಅವಳು ಯಾರು, ಎಲ್ಲಿ ಅವಳು, ಅವಳ ಮನೆ ಯಾವುದು, ಇದ್ಯಾವುದು ನಮಗೆ ಗೊತ್ತಿಲ್ಲ. ಆದರೂ ಅವಳೀಗ ನಮ್ಮನೆಯೊಳೆ ಆಗಿಲ್ವಾ? ಬೆಳೆ ಮಧ್ಯೆ ಕಳೆ ಇರೋ ಹಾಗೆ ಒಳ್ಳೆಯವ್ರ ಮಧ್ಯೆ ಕೆಟ್ಟವರು ಇದ್ದು ಒಳ್ಳೆಯವರು ತೊಂದರೆ ಸಿಕ್ಕಾಕೊಂಡ್ಬಿಡ್ತಾರೆ. ಆದರೂ ಯಾವ ಹುತ್ತದಲ್ಲಿ ಯಾವ ಹಾವಿರುತ್ತೆ ಅಂತ ಹೇಳೋಕ್ಕಾಗಲ್ಲ ಅಲ್ವ ಮಗ? ನಮ್ಮ ಹುಷಾರಲ್ಲಿ ನಾವಿರಬೇಕು. ಕೆಲವೊಂದು ಸರಿ ಕೆಲವು ಹೊತ್ತುಗಳಲ್ಲಿ ಹಾವೇ ಇರಲ್ವಲ್ಲಮ್ಮ, ಹಾಗೇನು ಹೇಳ್ತೀಯಾ? ಯಾರೋ ಏನೋ ಮಾಡಿದ್ರು ಅಂತೇಳಿ ಎಲ್ಲರ ಮೇಲೆ ಅನುಮಾನ ಪಡೋದು ತಪ್ಪು. ಲಕ್ಷ್ಮೀ ನಿವಾಸ